ನೋಡ್ರಿ ನಾಗರ ಪಂಚಮಿ ಅಂತೂ ಸಮೀಪ ಬತ್ಲ ಅದಕ್ಕೆ ನಾವೇನೈತ್ಲ ಮನ್ಯಾಗ ಇದ್ದದನ್ನ ರೇಷನ್ ಜೋಳ ಬಳಸಿ ಏನ್ ಮಾಡಿದ್ವಿ ಅಂದ್ರ ಈ ರೀತಿ ಜೋಳದ ಅರಳು ಮಾಡಿದೀವ್ರಿ ಅಂದ್ರ ಅಳ್ಳ ಅಂತ ಕರಿತೀವ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ. ಹೊರಗೆ ಹೋಗಿ ಅಂಗಡ್ಯಾಗ ತರೋ ಅವಶ್ಯಕತೆನೇ ಇಲ್ರಿ. ಮನ್ಯಾಗ ಜೋಳ ಇದ್ವು ಅಂದ್ರ ಈ ರೀತಿ ಬಿಳಿ ಜೋಳ ಇದ್ವು ಅಂದ್ರ ಮಸ್ತ್ ಹಂಗೆ ನೀವು ಏನೈತ್ಲ ಈ ತರ ಮನ್ಯಾಗನ ಜೋಳದ ಅರಳ ಮಾಡ್ಕೊಂಡ ತಿನ್ಬೋದ್ರಿ. ಯಾವ ರೀತಿ ಮಾಡೋದಂತ ಹೇಳ್ತಿರು ಮಿಸ್ ಮಾಡ್ಲಾರ್ದ ಕೊನೆ ತನಕ ವಿಡಿಯೋ ನೋಡ್ರಿ. ಇಲ್ಲೇ ಜೋಳದ ಅರಳ ಮಾಡಾಕ ನಾವ್ ಏನೈತ್ಲ ಇಲ್ಲಿ ನೋಡ್ರಿ ಒಂದ್ ಕಪ್ ಆಗುವಷ್ಟ ಜೋಳ ತಗೊಳತ್ತೀವಿ ನೋಡ್ರಿ. ಅದ ಕಪ್ಪಿಲೆ ಏನೈತ್ಲ ನೆಕ್ಸ್ಟ್ ಇಲ್ಲೇ ಇನ್ನೊಂದ್ ಕಪ್ ಆಗುವಷ್ಟ ಜೋಳ ತಗೊಂಡಿದೀವ್ರಿ. ಟೋಟಲ್ ಆಗಿ ನಾವು ಎಷ್ಟಂದ್ರ ಒಂದ್ 2 ಕಪ್ ಆಗುವಷ್ಟು ಜೋಳ ತಗೊಂಡಿದ್ವಿ. ಅದನ್ನ ಹಸನ್ ಮಾಡಿ ತಗೊಂಡಿದ್ವಿ. ನೆಕ್ಸ್ಟ್ ಇಲ್ಲೇ ಒಂದ ಅಗಲಂದ ಪಾತ್ರೆ ಒಳಗ ಬಿಸಿ ನೀರ್ ಕಾಯಕ್ ಇಟ್ಟಿದ್ವಿ. ಬಿಸಿ ನೀರಿಗೆ ಅಲ್ಲೇನ್ 2 ಕಪ್ ಜೋಳ ತಗೊಂಡಿದ್ವಲ್ಲ ಅಷ್ಟು ತಂದಿದ್ರೊಳಗ ಹಾಕ್ಬೇಕ್ರಿ. ಹಾಕಿದನ್ನ ಕುದಿಸ್ಕೋಬೇಕ್ರಿ. ಇದನ್ನ ಈ ಪ್ರೊಸೀಜರ್ ಯಾವಾಗ ಮಾಡ್ಬೇಕಂದ್ರ ನೀವ ರಾತ್ರಿ ಮಾಡ್ಬೇಕ್ರಿ. ಇದು ಏನೇನ್ ತೋರ್ಸಾತೀವಲ್ಲ ಇದನ್ನೆಲ್ಲ ರಾತ್ರಿನ ಮಾಡ್ಬೇಕ್ರಿ. ನೀವು ರಾತ್ರಿ ಬೇಡ ಅಂದ್ರ ಮುಂಜಾನೆನೂ ಮಾಡ್ಕೋಬಹುದ್ರಿ. ನೋಡ್ರಿ ಈ ತರ ಏನೈತ್ಲ ನೀವ ಇವನ್ನ ಕುದಿಸ್ಕೋಬೇಕ್ರಿ. ಒಂದು ಕುದಿ ಬರುತ್ತನ ಪೂರ್ತಿ ಎಲ್ಲ ಚಂದಂಗೆ ಜೋಳ ಏನೈತ್ಲ ಈ ತರ ಕುದಿಸ್ಕೋಬೇಕಾಗೈತ್ರಿ. ಇದನ್ನ ನೀವ್ ಎಷ್ಟು ಒಂದ್ ಸ್ವಲ್ಪ ಕುದಿಸ್ಕೋತಿರ್ಲ ಅಷ್ಟೇನೈತ್ಲ ಇವ ಜೋಳದ ಅರಳು ಏನೈತ್ಲ ಅಳ್ಳ ಬಾರಿ ಮಸ್ತ್ ಬರ್ತಾವ್ರಿ. ನಮ್ ಕಡೆ ಜೋಳದ ಅರಳು ಅಥವಾ ಅಳ್ಳ ಅಂತ ಕರಿತೀವಿ. ಆ ಕಡೆ ಸಿಟಿ ಸೈಡ್ ಹೋದ್ರ ಪಾಪ್ಕಾರ್ನ್ ಅಂತಾರಿ. ಪಾಪ್ಕಾರ್ನ್ ಅಂದ್ಕೂಡ್ಲೆ ಪ್ರತಿಯೊಬ್ಬರಿಗೂ ಬೇಗನ ಅರ್ಥ ಆಗಿಬಿಡ್ತೈತಿ ನೋಡ್ರಿ. ಈ ತರ ನೋಡ್ರಿ ಕುದಿಬೇಕ್ರಿ. ಸ್ವಲ್ಪ ಇದನ್ನ ಏನ್ ಮಾಡ್ಬೇಕು ಕುದಿಸ್ಕೋಬೇಕು. ಜಾಸ್ತಿ ಜನ ಪಂಚಮಿ ಹಬ್ಬಕ್ಕ ಅಳ್ಳ ಏನ್ ಮಾಡ್ತಿರ್ತೀರಿ ಹೊರಗೆ ಹೋಗಿ ಅಂಗಡಿ ಒಳಗ್ ತರ್ತಿರ್ತೀರಿ. ಅಂಗಡಿಯಾಗಿನೂ ತಂದ ಉಂಡಿ ಅದು ಕಟ್ತಿರ್ತೀರಿ ಎಲ್ಲಾ ಮಾಡ್ತಿರ್ತೀರಿ. ಆದ್ರ ಇನ್ನ ಆ ರೀತಿ ಮಾಡೋ ಅವಶ್ಯಕತೆನೇ ಇಲ್ಲ. ಈ ತರ ಮನ್ಯಾಗ ಜೋಳ ಅಂತೂ ಇದ್ದೇ ಇರ್ತಾವ. ರೇಷನ್ ಜೋಳ ಇರ್ಲಿ ಯಾವ ಬೇಕಾದ ಜೋಳ ಇರ್ಲಿ ಎಲ್ಲದ್ರಿಂದನೂ ಇದನ್ನ ಮಾಡ್ಕೋಬಹುದ್ರಿ. ಮತ್ತ ಈ ರೀತಿ ಅಳ್ಳ ಮಾಡಾಕ ಬೇರೆ ಜೋಳನ ಇರ್ತಾವ್ರಿ. ಅವ ಎಲ್ಲಾರ ಕಡೆ ಅಂತೂ ಸಿಗ್ತಿರಂಗಿಲ್ಲ. ಅಂತ ಟೈಮ್ದಾಗ ಏನ್ ಮಾಡೋದು ಈ ತರ ಮನ್ಯಾಗಿದ್ದ ಜೋಳದಿಂದನ ಮಾಡ್ಕೋದ್ರಿ. ಜೋಳ ಈಗ ಒಂದ್ ಕುದಿಸ್ಕೊಂಡದ್ವು ಅದನ್ನ ಈ ರೀತಿ ಸೋದಿಸ್ಕೋಬೇಕು ನೋಡ್ರಿ. ಈ ರೀತಿ ನೀರ ಸಪ್ರೇಟ ಮತ್ತ ಜೋಳ ಏನೈತ್ಲ ಅವ ಸಪ್ರೇಟ್ ಆಗ್ಬೇಕು. ಆ ರೀತಿ ಇದನ್ನ ಸೋಸ್ಕೊಂಡ್ ಬಿಡೋದ್ರಿ ಪೂರ್ತಿ ಎಲ್ಲ ಸ್ವಚ್ಛಂಗೆ. ನೋಡ್ರಿ ಈ ತರ ಏನೈತ್ಲ ಸಪ್ರೇಟ ಮಾಡೇ ಇಟ್ಕೋಬೇಕ್ರಿ. ಒಂದ್ ಸ್ವಲ್ಪ ಈ ರೀತಿ ಅಗಲ್ ಹೆಂಗ್ ಮಾಡಿ ಗಾಳಿಗೆ ಆರಾಕ ಇದನ್ ಮಾಡ್ರಿ. ಇಷ್ಟ ಮಾಡಿದ್ರ ಮುಗಿತ್ರಿ. ನೆಕ್ಸ್ಟ್ ಇದನ್ನ ಏನ್ ಮಾಡೋದಂತ ನಾನು ಇಲ್ಲೇ ನಿಮ್ಗ ಹೇಳ್ತೀನಿ. ಮಿಸ್ ಮಾಡ್ಲಾರ್ದ ಪ್ರತಿಯೊಂದು ಮೆಥಡ್ ನೋಡ್ರಿ. ಅದ ಮೆಥಡ್ ಒಳಗ್ ನೀವು ಟ್ರೈ ಮಾಡ್ರಿ. ಜೋಳದ ಅರಳಂತೂ ಬಾರಿ ಬೆಸ್ಟ್ ಬರ್ತಾವು. ಬೇಕಾದ್ರೆ ಇವತ್ತ ನೀವು ಟ್ರೈ ಮಾಡ್ಕೊಂಡ್ ನೋಡ್ರಿ. 100% ಏನೈತ್ಲ ಜೋಳದ ಅರಳ ಮನ್ಯಾಗಿದ್ದ ಜೋಳದ್ಲೇನ ಬರ್ತಾವ್ ನೋಡ್ರಿ. ಈಗ ಏನ್ ಮಾಡೋದಂದ್ರೆ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕ್ರಿ. ನೀರದ ಆ ರೀತಿ ನೀರೆಲ್ಲ ತೆಗದ ಇಟ್ಕೋಬೇಕ್ರಿ. ಇವನ್ ಏನ್ ಮಾಡೋದಂದ್ರೆ ಇವಾಗ ಜೋಳ ಇರ್ತಾವಲ್ಲ ಇವನ್ನ ಆರಾಕ ಇಡೋದ್ರಿ. ನಾವ ರಾತ್ರಿ ಇವನ್ನ ಈ ರೀತಿ ಕುದಿಸಿ ಆರಾಕ ಇಟ್ಟದ್ವಿ. ಬೆಳಿಗ್ಗೆ ತಕ ಏನೈತ್ಲ ಇವನ್ನ ಗಾಳಿಗೆನ ಆರಾಕ ಇಡ್ಬೇಕಾಕೈತ್ರಿ. ನೀವೇನ್ ಮಾಡ್ರಿ ಮಾರ್ನಿಂಗ್ ಈ ರೀತಿ ಮಾಡ್ಕೊಂಡ ನೈಟ್ ಏನೈತ್ಲ ಜೋಳದ ಅರಳ ಮಾಡ್ಕೋಬೋದ್ರಿ. ನಾವೇನ್ ಮಾಡಿದ್ವು ಇಲ್ಲೇ ರಾತ್ರಿ ಏನೈತ್ಲ ಈ ರೀತಿ ಕುದಿಸಿ ಆರಾಕ ಇಟ್ಟದ್ವು. ಬೆಳಿಗ್ಗೆ ಎದ್ದ ಜೋಳದ ಅರಳ ಮಾಡ್ಕೊಂಡದ್ವು ನೋಡ್ರಿ. ಈ ತರ ಗಾಳಿಗೆ ಸ್ವಲ್ಪ ಆರಾಕ ಬಿಡ್ಬೇಕ್ರಿ. ಸ್ವಲ್ಪ ಅಂದ್ರು ಇಡೀ ದಿನ ಬಿಡ್ಬೇಕ್ರಿ. ಇದನ್ನ ಈ ರೀತಿ ನೋಡ್ರಿ ಪೂರ್ತಿ ಎಲ್ಲ ಚಲೋ ತಂಗೆ ಈ ರೀತಿ ಅಗ್ಗಲ್ ಹೆಂಗ್ ಮಾಡ್ಕೊಂಡ ಗಾಳಿಗೆ ಬಿಟ್ರಿ ಅಂದ್ರ ಬಾರಿ ಬೆಸ್ಟ್ ಅಂದ್ರ ಬೆಸ್ಟ್. ಬೆಳಗ್ಗೆ ಅನ್ಗುಡ್ದ ಒಣಗಿರ್ತಾವು. ಒಣಗಿದ ಕೂಡ್ಲೇನ ನೀವೇನ್ ಮಾಡ್ಕೋದು ಅರಳ ಮಾಡ್ಕೋಬಹುದ್ರಿ ಜೋಳದ ಅರಳ. ನೋಡ್ರಿ ಈ ರೀತಿ ಪೂರ್ತಿ ಎಲ್ಲ ಚಂದ ಹೆಂಗ್ ಕೈಲಿ ಅಗ್ಗಲ್ ಮಾಡಿ ಇವನ್ ಏನ್ ಮಾಡೋದಂದ್ರ ನೈಟ್ ಪೂರ್ತಿ ಎಲ್ಲ ಇದನ್ನ ಏನ್ ಮಾಡೋದು ಆರಾಕ ಬಿಡ್ಬೇಕಾಕೇತ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪೂರ್ತಿ ನೈಟ್ ಎಲ್ಲ ಆರಾಕ್ ಬಿಟ್ಟಿದ್ವು. ಆರ್ಯಾವು ಜೋಳ ಎಲ್ಲ ಯಾವ ರೀತಿ ಆಗ್ಯಾವ ಅಂತ ಹೇಳಿ ತೋರ್ಸಾತೀವಿ. ಇವನ್ನ ತಕ್ಕೋಬೇಕ್ರಿ. ಡೈರೆಕ್ಟ್ ಜೋಳ ಕುದಿಸ್ಲಾರ್ದ ಮಾಡಕ್ ಹೋದ್ರ ಅಂತೂ ಬರೋದೇ ಇಲ್ರಿ. ಈ ತರ ಏನೈತ್ಲ ನೈಟ ಕುದಿಸಿ ಗಾಳಿಗೆ ಆರಾಕಿ ಬೆಳಿಗ್ಗೆ ಎದ್ದು ಮಾಡ್ರ ಅಂತೂ ಬಾರಿ ಬೆಸ್ಟ್ ಬರ್ತಾವ್ರಿ. ಇವನ್ನೆಲ್ಲ ತೆಗದ ಇಟ್ಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಈ ರೀತಿ ಅಷ್ಟು ಎಲ್ಲ ತೆಗೆದು ಇಟ್ಕೊಂಡ ಇವನ್ ಏನ್ ಮಾಡೋದು ನೆಕ್ಸ್ಟ್ ಇಲ್ಲೇ ಏನ್ ಮಾಡೋದಂತ ಹೇಳ್ತೀನಿ ನೋಡ್ರಿ. ಈ ರೀತಿ ತಕ್ಕೊಂಡ ಸಪ್ರೇಟ್ ಆಗಿ ಮತ್ತೆ ಚಲೋ ತಂಗೆ ಇಡಾತೀವಿ ನೋಡ್ರಿ. ಇಟ್ಟ ಮೇಲೆ ನೆಕ್ಸ್ಟ್ ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ನೋಡ್ರಿ ಗ್ಯಾಸ್ ಮೇಲೆ ಏನೈತ್ಲ ಒಂದ ಅಗಲನ್ ಪಾತ್ರೆ ಇಡ್ಬೇಕ್ರಿ. ಎಷ್ಟು ಅಗಲ್ ಆಕತ್ಲ ಅಷ್ಟು ದೊಡ್ಡದ ಅಗಲನ್ ಪಾತ್ರೆ ಇಟ್ಟ ಅವನ್ನ ಜೋಳ ತಂದು ಅದ್ರೊಳಗೆ ಹಾಕಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದ್ ಯಾವ್ದಾರೆ ಜೋಳದ ಅರಳ ಆಗೋ ತಕ ಇದನ್ನ ಏನ್ ಮಾಡ್ಬೇಕ್ರಿ. ಒಂದ್ ಯಾವ್ದಾರೆ ಒಂದು ಜೋಳ ಯಾವ್ದಾರೆ ಸಿಡಿತಕ ಅಂದ್ರೆ ಅಳ್ಳ ಆಗೋ ತಕ ಇಲ್ಲಿ ನೋಡ್ರಿ ಸ್ಟಾರ್ಟ್ ಅದು ನೋಡ್ರಿ ಆಗಾಕ ಜೋಳದ ಅರಳ ಅಳ್ಳ ಆಗಾಕ ಈ ರೀತಿ ಒಂದೆರಡು 3 ಇಷ್ಟ ಆಗಾಕತ್ತು ಅಂದ್ರೆ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕು ಒಂದ ಟವಲ್ ಅಥವಾ ಕಾಟನ್ ಬಟ್ಟೆ ಏನಾರ ಒಂದ್ ತಗೊಂಡ್ ಅದ್ರ ಮ್ಯಾಲ ಹೊಚ್ಚೆ
ನೆಕ್ಸ್ಟ್ ಏನು ಮಾಡೋದಂದ್ರೆ ಉರಿ ಸ್ವಲ್ಪ ಸ್ಪೀಡ್ ಇಟ್ಟು ಹೈ ಇಟ್ಟ ಈ ರೀತಿ ಸ್ಪೂನ್ ತೊಗೊಂಡ ಈ ರೀತಿ ತಿರ್ವಾಡ್ಕೊತ ಕೈ ಬಿಡ್ಲಾರ್ದ ತಿರ್ವಾಡ್ಬೇಕ್ರಿ. ಯಾಕಂದ್ರೆ ಇಲ್ಲಂದ್ರೆ ಏನಾಕ್ಕವು ಅವ ಹೊತ್ತಿ ಬಿಡ್ತಾವ್ರಿ. ಅದಕ್ಕೆ ಏನು ಮಾಡ್ರಿ ಈ ರೀತಿ ಕೈ ಬಿಡ್ಲಾರ್ದ ಚಲೋತಂಗೆ ಪೂರ್ತಿ ಎಲ್ಲ ಚಂದಂಗೆ ಇದನ್ನು ತಿರ್ವಾಡ್ಕೋಬೇಕ್ರಿ. ಒಂದು ಜೋಳ ಉಳಿಯಂಗಿಲ್ಲ ಏನಿಲ್ಲ, ಅಷ್ಟು ಮಸ್ತಂಗೆ ಜೋಳದ ಅರಳ ಅಂದರೆ ಪಾಪ್ಕಾರ್ನ ರೆಡಿಯಾಗೆ ಬರ್ತಾವೆ ನೋಡ್ರಿ. ನಾಗರ ಪಂಚಮಿಗಂತೂ ಇವಂತೂ ಬೇಕ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ನಾಗಪ್ಪಗೆ ಪೂಜೆ ಮಾಡೋತ್ನ್ಯಾಗ ಜೋಳದ ಅರಳಂತೂ ಕಂಪಲ್ಸರಿ ಬೇಕ್ರಿ. ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಿರಿ ಅಂಗಡಿ ಒಳಗೆ ತರಕ್ಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋ ನೋಡೇ ಇದೇ ಥರ ನೀವು ಮನ್ಯಾಗ ಮಾಡ್ಕೋರಿ. ಈ ರೀತಿ ನೋಡ್ರಿ ಟವಲ್ ಹಾಸೆ ಈ ರೀತಿ ಅವನ್ನ ತಿರ್ವ್ಯಾಡ್ಕೋತಾ ಇರ್ಬೇಕ್ರಿ. ಎಷ್ಟು ಕೈ ಬಿಡ್ಲಾರ್ದ ತಿರ್ವ್ಯಾಡ್ಬೇಕ್ರಿ. ನೋಡ್ರಿ ಯಾವ ರೀತಿ ಆಗ್ಯಾವ ಅಂತೇಳಿ ನಿಮಗೆ ತೋರ್ಸಾತೀವಿ. ಈ ರೀತಿ ಆಗಿ ಬರ್ತಾವೆ. ನೀವು ಟವಲ್ ಹಾಕ್ಲಿಕ್ಕೆ ಹಂಗೆ ಎಲ್ಲರೇ ಸ್ಪೂನ್ ತೊಗೊಂಡು ತಿರ್ವ್ಯಾಡ್ಕೋತಾ ಮಾಡ್ರಿ ಅನ್ಕೋರಿ, ಇಡೀ ಮನೆ ತುಂಬ ಎಲ್ಲ ಇವತ್ತು ಮಳಿನ ಸುರಿಸ್ಬಿಡ್ತಾವ್ರಿ. ಅಷ್ಟೆಲ್ಲ ಓಡಾಡ್ತಾವ್ರಿ ಮನೆ ತುಂಬ ಇವ. ಅದಕ್ಕೆ ಏನು ಮಾಡಿರಿ ಮ್ಯಾಲ ಒಂದು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡ ಆ ರೀತಿ ನೀವು ತಿಕ್ಕಿದ್ರಂದ್ರೆ ಏನಾಕ್ಕವು ಪರ್ಫೆಕ್ಟಾಗಿ ಜೋಳದ ಅರಳ ರೆಡಿಯಾಗಿ ಬರ್ತಾವೆ ನೋಡ್ರಿ. ಅದೇ ಥರ ಇಲ್ಲಿ ಇನ್ನೊಂದ್ಸಲ ನಾವು ನಿಮಗೆ ಹಾಕಿ ತೋರ್ಸಾತೀವಿ. ಅಂಗಡಿಯಾಗ ಏನು ಸಿಕ್ತಿರ್ತಾವಂದ್ರೆ ಈ ರೀತಿ ಮಾಡ್ಕೊಳ್ಳುವಂಥ ಜೋಳನ ಸಿಕ್ತಿರ್ತಾವ್ರಿ. ಆ ರೀತಿ ಅವ್ನು ಯೂಸ್ ಮಾಡೋಕ್ಕಿಂತ ಈ ರೀತಿ ಮನ್ಯಾಗ ಇರ್ತಾವ್ರಿ, ರೊಕ್ಕ ಕೊಟ್ಟು ಅವ್ನು ಜೋಳ ತಂದು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ಮನ್ಯಾಗಿದ್ದು ಜೋಳದ್ಲೇನ ನೀವು ಮಾಡ್ಕೊಳ್ಬೋದ್ರಿ. ನೋಡ್ರಿ ಈ ರೀತಿ ಸ್ವಲ್ಪ ಒಂದು 2-3 ಸಿಡಿದು ಅಂದ್ರೆ ಏನು ಮಾಡೋದು, ಅದ್ರ ಮೇಲೆ ಒಂದು ಸ್ವಲ್ಪ ಟವಲ್ ಹಚ್ಚಿ ಈ ರೀತಿ ಏನು ಮಾಡೋದು ತಿರ್ವಾಡ್ಕೊಂಡ್ಬಿಡೋದ್ರಿ. ಪೂರ್ತಿ ಎಲ್ಲ ಸ್ವಲ್ಪ ಎಲ್ಲೂ ಕೈ ಬಿಡಬಾರ್ದ್ರಿ. ಯಾಕಂದ್ರೆ ಪೂರ್ತಿ ಹೊತ್ತತಾವ್ರಿ ಅವ. ನೀವು ಎಲ್ಲರ ಕೈ ಬಿಟ್ರೆ ಈ ರೀತಿ ಕೈ ಬಿಡ್ಲಾರ್ದು ಚಂದಂಗೆ ತಿರ್ವ್ಯಾಡ್ಕೋಬೇಕು ನೋಡ್ರಿ. ಇದನ್ನು ಗರಿಯಾಗಿ ಬರ್ತಾವ್ರಿ. ಬಿಸಿ ಬಿಸಿ ಮಸ್ತಂಗೆ ಏನೈತ್ಲ ಜೋಳದ ಅರಳ ರೆಡಿಯಾಗಿ ಬರ್ತಾವೆ ನೋಡ್ರಿ. ಈ ಸಲ ಪಂಚಮಿ ಹಬ್ಬಕ್ಕೆ ಈ ರೆಸಿಪಿ ಮಿಸ್ ಮಾಡ್ಲಾರ್ದ ನೀವು ಏನು ಮಾಡಿರಿ ಟ್ರೈ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಹೊಸಬ್ರು ಯಾರ್ಯಾರು ನೋಡತ್ತಿದ್ರೆ ವಿಡಿಯೋ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸೇವ್ ಮಾಡಿಟ್ಕೊರಿ. ಪಂಚಮಿ ಹಬ್ಬಕ್ಕೆ ಇದೇ ರೆಸಿಪಿ ನೀವು ಮನ್ಯಾಗ ಟ್ರೈ ಮಾಡಿರಿ. ಮತ್ತು ರೆಸಿಪಿ ಪರ್ಫೆಕ್ಟಾಗಿ ಅಂತೂ ಬರತ್ತೈತ್ರಿ. 100% ಗ್ಯಾರಂಟಿ ಕೊಡ್ತೀವಿ. ರೆಸಿಪಿ ಪರ್ಫೆಕ್ಟಾಗಿ ಬಂದ್ರೆ ಮಿಸ್ ಮಾಡ್ಲಾರ್ದ ನಮಗೆ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೋಡ್ರಿ ಇವು ಸೆಕೆಂಡ್ ಟೈಮ್ ಹಾಕಿದ್ದು ಯಾವ ರೀತಿಯಾಗಿ ರೆಡಿಯಾಗಿ ಬಂದು ಅಂತ ನಿಮಗೆ ತೋರ್ಸಾತೀವಿ. ಭಾರಿ ಮಸ್ತ್ ಅಂದ್ರೆ ಮಸ್ತಂಗೆ ಜೋಳದ ಅರಳ ರೆಡಿಯಾಗಿ ಬಂದು ನೋಡ್ರಿ. ಈ ಥರ ನೋಡ್ರಿ ಈ ಥರ ಮಾಡ್ಕೋಬೋದ್ರಿ. ಇದೇ ರೀತಿ ಇನ್ನೂ ಹಲವಾರು ಭಾಳ ರೆಸಿಪಿ ಪಂಚಮಿ ರೆಸಿಪಿಗಳು ಇನ್ನದಾವ್ರಿ. ಪ್ರತಿಯೊಂದು ರೆಸಿಪಿಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಮಿಸ್ ಮಾಡ್ಲಾರ್ದ ನೋಡ್ಕೊತಾ ಇರ್ರಿ. ಇಲ್ಲಿ ನೋಡ್ರಿ 2 ಕಪ್ ಜೋಳದ್ದು ಇಷ್ಟೆಲ್ಲ ಆದು ರೀ. ಇವ ನುಸ್ತಾ 2 ಕಪ್ ನೀವು ಏನು ಮಾಡಿರಿ ಸ್ವಲ್ಪ ಜನ ಇದ್ರೆ ಮನ್ಯಾಗ 1 ಕಪ್ ಜೋಳದನ್ನ ಮಾಡ್ಕೋಬೋದ್ರಿ. ಈ ರೀತಿ ನೀವು ಏನಾರು ಉಂಡೆ ಕಟ್ಟೋರಿದ್ರೆ ಚೋಡ ಮಾಡೋರಿದ್ರೆ ಆ ಥರ ಎಲ್ಲ ಮಾಡೋರಿದ್ರೆ 1-2-3 ಕಪ್ಪಿಂದ ನೀವು ಮಾಡ್ರಿ ಅನ್ಕೋರಿ. ಭಾರಿ ಅಂದ್ರೆ ಭಾರಿ ಆಗ್ತಾವ್ರಿ. ನೋಡ್ರಿ ಇವತ್ತು ನಾವು ಮಾಡಿದಂಥ ಜೋಳದ ಅರಳಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಒಳಗೆ ಮಿಸ್ ಮಾಡ್ಲಾರ್ದ ನಮಗೆ ನೀವು ತಿಳಿಸ್ರಿ. ಅದೇ ರೀತಿ ನೋಡ್ರಿ ಇವಾಗಂತೂ ಸಪೋರ್ಟ್ ಮಾಡತ್ತೀರಿ. ಮುಂದೆ ದಯವಿಟ್ಟು ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.